100% ಗ್ಯಾರಂಟಿ ಈ ರೆಮಿಡಿ ವರ್ಕ್ ಆಗೇ ಆಗುತ್ತೆ. ಡ್ರೈ ಇರುವವರಂತೂ ಮಸ್ಟ್ ಟ್ರೈ. ಒಂದ್ಸಲ ಈ ರೆಮಿಡಿಯನ್ನು ಯೂಸ್ ಮಾಡಿದ್ಮೇಲೆ ನಿಮ್ಮ ಸ್ಕಿನ್ ಅಂತೂ ತುಂಬಾನೇ ಸಾಫ್ಟ್ ಆಗುತ್ತೆ. ದಿಸ್ ರೆಮಿಡಿ ವಿಲ್ ವರ್ಕ್. ಟ್ರೈ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸುಷ್ಮಾ ದಾಮೋದರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನೆಯಲ್ಲಿರುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಟ್ಯಾನ್ ಹೇಗೆ ರಿಮೂವ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಯೂಶ್ವಲಿ ಬಿಸಿಲಿಗೆ ತುಂಬಾ ಹೋಗೋದ್ರಿಂದಾಗಿ ಟ್ಯಾನ್ ಆಗೋದು ಸಹಜ. ಆದ್ರೆ ಕೆಲವರಿಗೆ ಏನಿರುತ್ತೆ ಅಂದ್ರೆ ಕೆಮಿಕಲ್ ಐಟಮ್ಸ್ ಯೂಸ್ ಮಾಡ್ಲಿಕ್ಕೆ ಇಷ್ಟ ಇರೋದಿಲ್ಲ. ಸೊ ಮನೆಯಲ್ಲಿರೋ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಟ್ಯಾನ್ ಹೇಗೆ ರಿಮೂವ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ನಾವು ರೀಸೆಂಟ್ಲಿ ಟ್ರಿಪ್ ಹೋಗಿರೋದ್ರಿಂದಾಗಿ ಸಿಕ್ಕಾಪಟ್ಟೆ ಟ್ಯಾನ್ ಆಗಿತ್ತು. ಸೊ ನಾನು ಈ ರೆಮಿಡಿಯನ್ನೇ ಯೂಸ್ ಮಾಡಿಕೊಂಡು ಟ್ಯಾನ್ ರಿಮೂವ್ ಮಾಡ್ಕೋತೀನಿ. ಬಿಕಾಸ್ ನನಗೆ ಇದನ್ನ ತುಂಬಾ ವರ್ಷಗಳಿಂದ ನಾನು ಯೂಸ್ ಮಾಡ್ಕೊಂಡಿರೋದು. ಸೊ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ಈ ರೆಮಿಡಿ ಬಗ್ಗೆ ಶೇರ್ ಮಾಡ್ಕೋತೀನಿ. ಸೊ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಥಾಟ್ಸನ್ನು ಕಮೆಂಟ್ ಮಾಡಿ. ಒಂದೇ ದಿವಸಕ್ಕೆ ಎಲ್ಲನೂ ಸರಿ ಹೋಗಲ್ಲ. ನೀವು ಅಟ್ಲೀಸ್ಟ್ 15 ಡೇಸ್ ಯೂಸ್ ಮಾಡಿ ಆದಮೇಲೆ ನಿಮ್ಮ ರಿಸಲ್ಟ್ ಎಕ್ಸ್ಪೀರಿಯನ್ಸನ್ನು ಕಮೆಂಟ್ ಮಾಡಿ. ಸೊ ಬೇರೆಯವರಿಗೂ ಅದು ಯೂಸ್ ಆಗಿ ಒಳ್ಳೆ ರಿಸಲ್ಟ್ ಬಂತು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಸ್ಟೆಪ್, ನೀವು ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಿಮ್ಮ ಎರಡೂ ಕೈಗಳನ್ನು ವಾಶ್ ಮಾಡಿ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್, ಒಂದು ಹಾಫ್ ಟೊಮೆಟೊ ತಗೊಳ್ಳಿ, ಅದಕ್ಕೆ ಶುಗರನ್ನು ಆ್ಯಡ್ ಮಾಡ್ಕೊಳ್ಳಿ. ಹೀಗೆ ಮತ್ತೆ ಮಸಾಜ್ ಮಾಡಿ. ಆ್ಯಕ್ಚುಲಿ ಟೊಮ್ಯಾಟೊ ಆ್ಯಂಡ್ ಶುಗರ್ ಎರಡೂ ಒಳ್ಳೆಯ ಇಂಗ್ರೀಡಿಯೆಂಟ್ ಫಾರ್ ಸ್ಕಿನ್ನ. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ನೆಕ್ಕನ್ನು ಮರಿಬೇಡಿ, ಕುತ್ತಿಗೆಗೆ ಸಹ ಮಸಾಜ್ ಮಾಡ್ಕೊಳ್ಳಿ. ಹಾಗೆ ಕೈಗಳು ಕಾಲುಗಳಿಗೆ ಎಲ್ಲವ ಸ್ಕ್ರಬ್ ಮಾಡ್ಕೊಳ್ಳಿ. ಇದರಿಂದಾಗಿ ಇದು ಫಸ್ಟ್ ಸ್ಟೆಪ್ಪು ನೀವು ಮಾಡಬೇಕಾಗಿರೋದು. ನೀವು ಟೊಮೆಟೊವನ್ನು ತಗೋಬೋದು, ಅದರ್ವೈಸ್ ನೀವು ಆರೆಂಜನ್ನು ತಗೊಂಡು ಅದರಿಂದ ಸಹ ಮಸಾಜ್ ಮಾಡ್ಕೊಬೋದು. ಅದು ಸಹ ತುಂಬ ಒಳ್ಳೆ ಇಂಗ್ರೀಡಿಯೆಂಟ್ ಫಾರ್ ಸ್ಕಿನ್. ಸೊ ಆರೆಂಜ್ ಅಥವಾ ಟೊಮೆಟೊವನ್ನು ಯೂಸ್ ಮಾಡ್ಕೋಬೋದು ಫಸ್ಟ್ ಸ್ಕ್ರಬ್. ಈ ರೆಮಿಡಿ ವರ್ಕ್ ಆಗುತ್ತೆ. ಬಟ್ ನೀವು ಅಟ್ಲೀಸ್ಟ್ 15 ಡೇಸ್ ಆರ್ 1 ಮಂತ್ ನೀವು ಯೂಸ್ ಮಾಡ್ಕೋಬೇಕು. ಇದರಿಂದಾಗಿ ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಒಳ್ಳೆ ಬಂದರೆ ಆರ್ ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಥಾಟ್ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಸೊ ದ್ಯಾಟ್ ಬೇರೆಯವರಿಗೆ ಸಹ ಅದು ಯೂಸ್ ಆಗುತ್ತೆ. ಡ್ರೈ ಆಗೋ ತನಕ ನಾವು ಸೆಕೆಂಡ್ ರೆಮಿಡಿಯನ್ನು ಮಾಡೋಣ. ಸ್ವಲ್ಪ ಹಾಲು ತೆಕ್ಕೊಳ್ಳಿ, ಅದಕ್ಕೆ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಚೆಂದ ಮಿಕ್ಸ್ ಮಾಡಿಕೊಂಡ್ರೆ ಗಂಟೆಲ್ಲ ಉಳಿಬಾರ್ದು ಅದರಲ್ಲಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಲೋ ಫ್ಲೇಮಲ್ಲಿ ಅದನ್ನು ಬಿಸಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಅದರ್ವೈಸ್ ಅದು ತಳ ಹಿಡಿಯುತ್ತೆ. ನೀವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ನೀವು ಗ್ಯಾಸ್ ಆಫ್ ಮಾಡ್ಬೋದು. ಈ ಥರ ಪೇಸ್ಟ್ ಥರ ಆಗುತ್ತೆ. ಚೆನ್ನಾಗಿ ಹಾಲು ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಆಗಿ ಈ ಥರ ಪೇಸ್ಟ್ ಆಗುತ್ತೆ. ಸೊ ಇದು ತಣ್ಣಗಾಗೋ ತನಕ ವೆಯ್ಟ್ ಮಾಡಿ. ಸೊ ಫಸ್ಟ್ ಹಾಕಿದ ಸ್ಕ್ರಬ್ಬನ್ನು ಡ್ರೈ ಆಗಿದೆ, ಅದನ್ನು ವಾಶ್ ಮಾಡಿಕೊಂಡು ಸೆಕೆಂಡ್ ಫೇಸ್ ಪ್ಯಾಕನ್ನು ಹಾಕೊಳ್ಳೋಣ. ಇದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನಿಮಗೆ ಹಾಕೊಳ್ಳುವಾಗ ಗೊತ್ತಾಗ್ತಾ ಇದೆ. ಇದು ಕಡಲೆ ಹಿಟ್ಟು ಮತ್ತು ಹಾಲು ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಇದನ್ನೇ ಆ್ಯಕ್ಚುಲಿ ನಮ್ಮ ಸೈಡಲ್ಲಿ ಮಕ್ಕಳಿಗೂ ಸಹ ಯೂಸ್ ಮಾಡ್ತಾರೆ ಸ್ಕಿನ್ ಬ್ರೈಟ್ನಿಂಗ್. ಇದನ್ನು ನೀವು ಡೈಲಿ ಯೂಸ್ ಮಾಡೋದ್ರಿಂದಾಗಿ 15 ಡೇಸಲ್ಲೇ ರಿಸಲ್ಟ್ ಬರುತ್ತೆ. ಇಫ್ ನಿಮಗೆ ಡೈಲಿ ಯೂಸ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿದರೆ ವಾರಕ್ಕೆ ಅಟ್ಲೀಸ್ಟ್ 3 ಟೈಮ್ಸ್ ಆದರೂ ಯೂಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸ್ಕಿನ್ ತುಂಬಾ ಡ್ರೈ ಆಗ್ತಿರುವ ಫೇಸ್ ಪ್ಯಾಕ್ ತುಂಬ ಒಳ್ಳೆಯದು. ಸ್ಕಿನ್ನನ್ನು ತುಂಬಾ ಸ್ಮೂತ್ ಮಾಡುತ್ತೆ. ಸೊ ಮಸ್ಟ್ ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ.
ಇಫ್ ನಿಮಗೆ ಡೈಲಿ ಯೂಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಥವಾ ಫೇಸ್ ಪ್ಯಾಕ್ ಹಾಕೊಳ್ಳಿಕ್ಕೆ ಟೈಮ್ ಇಲ್ಲ ಅಂದರೆ ಈ ಥರ ಮಾಡಿ ಡೈಲಿ ಇದರಿಂದ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ಇದರಿಂದ ಸಹ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಡೈಲಿ ನೀವು ಸ್ವಲ್ಪನೇ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಇದನ್ನು ಹಾಗೆ ಇಟ್ಬಿಟ್ರೆ ಅದು ಹಾಳಾಗುತ್ತೆ, ಬಿಕಾಸ್ ಅದಕ್ಕೆ ಮಿಲ್ಕ್ ಹಾಕೋದ್ರಿಂದಾಗಿ ಆ್ಯಂಡ್ ಅದಕ್ಕೆ ನಾವು ಅದನ್ನು ಬಿಸಿ ಮಾಡಿದ್ರಿಂದಾಗಿ ಅದು ಬೇಗನೆ ಹಾಳಾಗುತ್ತೆ. ಸೊ ಡೈಲಿ ನಿಮಗೆ ಎಷ್ಟು ಬೇಕು ಅಷ್ಟು ಮಾಡಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಅದರಿಂದ ಸಹ ಒಳ್ಳೆ ರಿಸಲ್ಟ್ ಬರುತ್ತೆ. ಹಾಗೆ ಫೇಸ್ ಮಾಸ್ಕ್ ಹಾಕಿದ ಮೇಲೆ ಲೈಟಾಗಿ ಹಾಗೆ ಮಸಾಜ್ ಮಾಡಿ ಈ ಥರ ಫುಲ್ ಡ್ರೈ ಆಗುತ್ತೆ. ಅದನ್ನು ಪೀಲ್ ಕೂಡ ಮಾಡ್ಕೋಬಹುದು. ಬಟ್ ತುಂಬಾನೇ ನೋವಾಗುತ್ತೆ ನೀವು ಪೀಲ್ ಮಾಡೋದ್ರಿಂದಾಗಿ. ಸೊ ಬೆಟರ್ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ. ಫಸ್ಟು ಒಂದು ವಾಶಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಎಷ್ಟು ಸಾಫ್ಟ್ ಆಗಿದೆ ಅಂತ. ಸೊ ಪ್ಲೀಸ್ ಟ್ರೈ ಮಾಡಿ ಈ ರೆಮಿಡಿ. ಡೆಫಿನೆಟ್ಲಿ ಇಟ್ ವಿಲ್ ಫೇಸಲ್ಲಿ ನೀವು ಗ್ಲೋ ಕಾಣ್ಬೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಿಮ್ಮ ರಿಸಲ್ಟ್ ನೋಡಲಿಕ್ಕೆ ನಾನು ಕಾಯ್ತಾ ಇದ್ದೀನಿ. ಸೊ ನಿಮ್ಮ ಥಾಟ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಏನೆಲ್ಲ ವೀಡಿಯೋ ನನ್ನ ಚಾನಲಲ್ಲಿ ನೋಡಬೇಕು ಅಂತ ಇದ್ದರೂ ಅದನ್ನು ತಿಳಿಸಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. Until then, stay beautiful, stay healthy, and keep shining. Bye bye.